ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಹಿಜಾಬ್ ಸಂಘರ್ಷದ ನಡುವೆ ನಾಳೆಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ರಾಜ್ಯದಲ್ಲಿ ಆರಂಭ ಆಗುತ್ತೆ. ನಿರ್ಭೀತಿಯಿಂದ ಪರೀಕ್ಷೆ ಬರೆದು ನಿಮ್ಮ ಭವಿಷ್ಯ ನೀವು ರೂಪಿಸಿಕೊಳ್ಳಿ ಅಂತ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಕೆಲವರು ಮುಂದುವಾದವನ್ನ ಇನ್ನೂ ಮಾಡ್ತಾ ಇದ್ದಾರೆ. ಹಿಜಾಬ್ ಇಲ್ಲದೆ ನಾವು ಪರೀಕ್ಷೆ ಹಾಲಿಗೆ ಹೋಗೋದಿಲ್ಲ, ಪರೀಕ್ಷೆ ಬರೆಯೋದಿಲ್ಲ, ಒಂದು ವರ್ಷ ವೇಸ್ಟ್ ಆದರೂ ಪರವಾಗಿಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಬರಲಿ ಅಂತ ಕೂತಿದ್ದಾರೆ. ಈ ಮಧ್ಯದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ರಿಕ್ವೆಸ್ಟ್ ಮಾಡಿಕೊಂಡಿರೋದು ನಿರ್ಭೀತಿಯಿಂದ ಪರೀಕ್ಷೆ ಬರೆದು ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಹಿಜಾಬ್ ವಿವಾದದಿಂದಾಗಿ ಪೂರ್ವ ಸಿದ್ಧತಾ ಪರೀಕ್ಷೆ ವೇಳೆ ಗೊಂದಲ ಆಗಿತ್ತು. ಹಿಜಾಬ್ಗಾಗಿ ಪರೀಕ್ಷೆಯನ್ನ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಬಹಿಷ್ಕಾರ ಮಾಡಿದ್ರು. ಪರೀಕ್ಷೆ ಬಿಟ್ಟೆವು, ಆದ್ರೆ ಹಿಜಾಬ್ ಬಿಡಲ್ಲ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು. ಆದ್ರೆ ನಾಳೆಯಿಂದ ನೀವು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಬರೀರಿ, ಹಿಜಾಬ್ ತೆಗೆದಿಟ್ಟು ನೀವು ಪರೀಕ್ಷಾ ಹಾಲ್ಗೆ ಬನ್ನಿ, ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಈಗ ಸರ್ಕಾರ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ, ಇಲ್ಲಿ ಯಾವುದೇ ಗೊಂದಲ ಇಲ್ಲ. ಹಿಜಾಬ್ ಧರಿಸಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇಲ್ಲ. ಕೋರ್ಟ್ ಆದೇಶ ಪಾಲಿಸುವಂತೆ ಸರ್ಕಾರ ಸುತ್ತೋಲೆಯಲ್ಲಿ ತಿಳಿಸಿದೆ. ಸರ್ಕಾರಿ ಶಾಲೆ, ಖಾಸಗಿ ಶಾಲೆಗಳಲ್ಲೂ ಕೂಡ ಅವಕಾಶ ಇಲ್ಲ. ಸರ್ಕಾರ ಈಗ ಕೋರ್ಟ್ ಆದೇಶ ಪಾಲಿಸಬೇಕು ಅಂತ ಸುತ್ತೋಲೆಯನ್ನ ಹೊರಡಿಸ್ಬಿಟ್ಟಿದೆ. ಹಿಜಾಬ್ ಧರಿಸ್ಕೊಂಡು ಬಂದ್ರೆ ಎಕ್ಸಾಮ್ ಹಾಲ್ ಒಳಗೆ ನಿಮಗೆ ನೋ ಎಂಟ್ರಿ. ಇದು ಸರ್ಕಾರ ಹೇಳಿರೋದು. ಅಂದ್ರೆ ಕೋರ್ಟ್ ಆದೇಶ ಏನಿದೆ ಅದನ್ನು ಸರ್ಕಾರ ಹೇಳಿದೆ. ಇದು ಸರ್ಕಾರಿ ಶಾಲೆಗಳಿಗೂ ಅನ್ವಯ ಆಗುತ್ತೆ, ಖಾಸಗಿ ಶಾಲೆಗಳಿಗೂ ಅನ್ವಯ ಆಗುತ್ತೆ. ಸಮವಸ್ತ್ರಕ್ಕೆ ರಿಯಾಯಿತಿ ಕೇಳ್ತಿದ್ದಾರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು. ಕೋರ್ಟ್ ಆದೇಶವೇ ಅಂತಿಮ ಅಂತ ಸರ್ಕಾರ ಹೇಳ್ಬಿಟ್ಟಿದೆ. ಸುಗಮವಾಗಿ ಪರೀಕ್ಷೆ ನಡೆಸೋದಕ್ಕೆ ಶಿಕ್ಷಣ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ. ಎಲ್ಲ ತಯಾರಿಗಳು ಮಾಡಿದ್ದೇವೆ. ಶಿಕ್ಷಣ ಇಲಾಖೆ, ಗೃಹ ಇಲಾಖೆ ಎಲ್ಲ ತಯಾರಿಯನ್ನು ಮಾಡಿದೆ. ಮಕ್ಕಳ ಹಿತದೃಷ್ಟಿಯಿಂದ ಸರಳವಾದಂಥ ಪರೀಕ್ಷೆ ಮಾಡಬೇಕನ್ನುವಂಥದ್ದು ಕೋವಿಡ್ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಮಾಡ್ತಾಯಿದೆ. ಮಕ್ಕಳು ಪರೀಕ್ಷೆಯನ್ನು ಬರೀಬೇಕು, ಅವರ ಭವಿಷ್ಯವನ್ನು ರೂಪಿಸ್ಕೋಬೇಕು. ಯಾವುದೇ ಆತಂಕ ಇಲ್ಲದೆ ಮುಕ್ತವಾಗಿ ಧೈರ್ಯವಾಗಿ ಪರೀಕ್ಷೆಯನ್ನು ಬರೀಲಿ ಅಂತ ನಾನು ಮನವಿಯನ್ನು ಮಾಡ್ತೀನಿ. ಇನ್ನು ಶಾಲಾ ಮಕ್ಕಳಲ್ಲಿ ವಿಷ ಬೀಜವನ್ನ ಬಿತ್ತಲಾಗ್ತಾ ಇದೆ. ಮಕ್ಕಳಿಗೆ ಮುಕ್ತ ವಾತಾವರಣ ನಿರ್ಮಾಣ ಆಗಬೇಕು ಅಂತ ಕೋಲಾರದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಲಾ ಮಕ್ಕಳಲ್ಲಿ ವಿಷ ಬೀಜ ಬಿತ್ತಲಾಗ್ತಾ ಇದೆ, ಮುಕ್ತವಾಗಿ ಅವರಿಗೆ ಪರೀಕ್ಷೆ ಬರೆಯೋದಕ್ಕೆ ಅನುವು ಮಾಡಿಕೊಡ್ಬೇಕು, ಆ ಮುಕ್ತ ವಾತಾವರಣ ಮಕ್ಕಳಿಗೆ ಬೇಕಾಗಿದೆ ಅಂತ ವಾತಾವರಣ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಕೋಲಾರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಎಕ್ಸಾಮ್ಗಳು ಪ್ರಾರಂಭ ಆಗ್ತಿದೆ, PUC ಎಕ್ಸಾಮ್ಗಳು ಪ್ರಾರಂಭ ಆಗುತ್ತೆ. ರಾಜ್ಯ ಸರ್ಕಾರದ ಜವಾಬ್ದಾರಿ ಯಾವುದೇ ಸಮಾಜದ ಮಕ್ಕಳಿರಲಿ ಅವರೆಲ್ಲರೂ ಮುಕ್ತವಾದಂಥ ವಾತಾವರಣದಲ್ಲಿ ಪರೀಕ್ಷೆ ಬರೀತಕ್ಕಂಥದ್ದಕ್ಕೆ ವಿಶ್ವಾಸಕ್ಕೆ ತೆಗೆದುಕೊಂಡು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಎಲ್ಲರನ್ನೂ ಜೊತೆಯಾಗಿ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಸರ್ಕಾರದ ಜವಾಬ್ದಾರಿ. SSLC ಎಕ್ಸಾಮ್ಗಳು ಪ್ರಾರಂಭ ಆಗಿದೆ. ಈಗ ಸರ್ಕಾರಿ ಶಾಲೆಗಳು ಒಟ್ಟು 1357 ನಾಳೆ SSLC ಪರೀಕ್ಷೆ ನಡೆಯುವಂತ ಸರ್ಕಾರಿ ಶಾಲೆಗಳು. ಒಟ್ಟು ವಿದ್ಯಾರ್ಥಿಗಳು ಅಟೆಂಡ್ ಮಾಡಬೇಕಾಗಿರೋದು 8.73 ಲಕ್ಷ. ಅದರಲ್ಲಿ ಗಂಡು ಮಕ್ಕಳು 4,52,732 ಜನ ಇದ್ರೆ, ಹೆಣ್ಣು ಮಕ್ಕಳು 4,21,110 ಮಂದಿ ಇದ್ದಾರೆ. ತೃತೀಯ ಲಿಂಗಿಗಳು 4 ಜನ ಇದ್ದಾರೆ. ಓವರ್ ಆಲ್ ನಮ್ಮ ರಾಜ್ಯದಲ್ಲಿ ನಾಳೆ SSLC ಪರೀಕ್ಷೆ ಫೇಸ್ ಮಾಡೋರು ವಿಭಿನ್ನ ಸಾಮರ್ಥ್ಯದ ವಿದ್ಯಾರ್ಥಿಗಳು 5,307 ಜನ ಇದ್ದಾರೆ. ಪರೀಕ್ಷಾ ಕೇಂದ್ರಗಳ ಸಂಖ್ಯೆ ರಾಜ್ಯದಲ್ಲಿ ಇರೋದು 3,444. ಸರ್ಕಾರಿ ಶಾಲೆಗಳದರಲ್ಲಿ 1,357. ಇನ್ನು ಅನುದಾನಿತ ಶಾಲೆಗಳು, ಅನುದಾನಿತ ರಹಿತ ಶಾಲೆಗಳು ಇದೆ. ಅನುದಾನಿತ ರಹಿತ 978 ಶಾಲೆಗಳಿದೆ. ಸಾಮಾನ್ಯ ಕೇಂದ್ರಗಳು 3,275 ಕೇಂದ್ರಗಳಲ್ಲಿ ಮಕ್ಕಳು ಹೋಗಬೇಕಾಗುತ್ತೆ. ಒಟ್ಟು ವಿದ್ಯಾರ್ಥಿಗಳು ನಾಳೆ 8.73 ಲಕ್ಷ ಫೇಸ್ ಮಾಡಬೇಕಾಗುತ್ತೆ ಎಕ್ಸಾಮ್ ಅನ್ನ. ಆದ್ರೆ ಕೆಲವೊಂದಿಷ್ಟು ಅಂದ್ರೆ ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳು ಮಾತ್ರ ಈಗ ನಮಗೆ ಹಿಜಾಬ್ಗೆ ಅವಕಾಶ ಬೇಕು, ಅವರು ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ಕೂಡ ಫೇಸ್ ಮಾಡಿರಲಿಲ್ಲ, ಎಷ್ಟು ಹೇಳಿದ್ರು ಕೇಳಿರಲಿಲ್ಲ. ಈಗ ಕೋರ್ಟ್ ಆದೇಶ ಬಂದಿದ್ದಾಗಿದೆ. ಜೊತೆಗೆ ಸರ್ಕಾರ ಕೂಡ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಇರೋ ಸುತ್ತೋಲೆಯನ್ನ ಹೊರಡಿಸಿದ್ದಾಗಿದೆ. ಮುಖ್ಯಮಂತ್ರಿಗಳು ರಿಕ್ವೆಸ್ಟ್ ಮಾಡ್ಕೊಂಡಿರೋದು ನಿಮ್ಮ ಭವಿಷ್ಯವನ್ನ ನೀವು ರೂಪಿಸ್ಕೊಳ್ಳಿ. ಕೆಲವೊಂದಿಷ್ಟನ್ನ ಹಠ ಹಿಡಿದು ಕೂತಿದ್ದಾರೆ. ಈಗ ಎಕ್ಸಾಮ್ ನೀವು ಬರೀರಿ, ಹಿಜಾಬ್ ತೆಗೆದು ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ.
ಇನ್ನು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರು ಕೂಡ ಮಕ್ಕಳ ಹಿತದೃಷ್ಟಿಯಿಂದ ಒಂದಿಷ್ಟು ಮಾತುಗಳನ್ನು ಹೇಳಿದ್ದಾರೆ. ನಾಳೆ ಅರ್ಹ ವಿದ್ಯಾರ್ಥಿಗಳು ಪರೀಕ್ಷೆಗೆ ನೀವು ಹಾಜರಾಗಿ ಪರೀಕ್ಷೆ ಅನಿವಾರ್ಯತೆಯನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಹಿಜಾಬ್ಗೆ ಪಟ್ಟು ಹಿಡಿದವರಿಗೆ ಸಚಿವ ನಾಗೇಶ್ ಅವರು ಕಿವಿ ಮಾತನ್ನ ಹೇಳಿದ್ದಾರೆ. ಮತ್ತೆ ಮತ್ತೆ ಈಗ ಹೇಳ್ತಲೇ ಇದ್ದಾರೆ. ಈಗ ಮತ್ತೆ ಹೇಳ್ತಾ ಇದ್ದೀವಿ, ತಮ್ಮ ಈಗೋ ಬಿಟ್ಟು ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲರೂ ತಪ್ಪದೆ ಪರೀಕ್ಷೆಗೆ ಹಾಜರಾಗಿ ಅಂತ ಬಾಗಲಕೋಟೆಯಲ್ಲಿ ನಾಗೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಶಿಕ್ಷಣ ಸಚಿವರ ಮನವಿ. ನಾನು ಆಗ್ಲೇ ಹೇಳ್ತಿದ್ನಲ್ಲ, ಈಗ ಅರ್ಹ ವಿದ್ಯಾರ್ಥಿಗಳು ಅಂದ್ರೆ SSLC ಎಕ್ಸಾಮ್ ನಾಳೆ ಯಾರೆಲ್ಲ ಬರಿಬೇಕಾಗಿದೆ, ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ, ಅವರೆಲ್ಲರೂ ದಯಮಾಡಿ ನಾಳೆ ಪರೀಕ್ಷೆಗೆ ಬನ್ನಿ. ಪರೀಕ್ಷೆ ಅನಿವಾರ್ಯತೆ ಏನಿದೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಯಾರೋ ಪ್ರಚೋದನೆ ಕೊಡ್ತಾರೆ ಅಂತ ಹೇಳಿ ನೀವು ಹಿಜಾಬ್ ಅವಕಾಶ ಇಲ್ಲ ಅಂತಂದ್ರೆ ನಾನು ಎಕ್ಸಾಮ್ ಸೆಂಟರ್ಗೆ ಹೋಗೋದಿಲ್ಲ, ಪರೀಕ್ಷೆ ಬರೆಯೋದೇ ಇಲ್ಲ ಅಂತ ನಿಮ್ಮ ಭವಿಷ್ಯವನ್ನ ನೀವು ಹಾಳು ಮಾಡ್ಕೊಳ್ಬೇಡಿ. ಎಲ್ಲರೂ ತಪ್ಪದೇ ನೀವು ಪರೀಕ್ಷೆಗೆ ಹಾಜರಾಗಿ ಅಂತ ಹಿಜಾಬ್ಗೆ ಪಟ್ಟು ಹಿಡಿದವರಿಗೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಕಿವಿ ಮಾತನ್ನ ಹೇಳಿದ್ದಾರೆ.